ವಾರ್ತೆಯ ಮುಖ್ಯಾಂಶಗಳು. ಭಯೋತ್ಪಾದನೆಯಂತೆ ಗೋಹತ್ಯೆಯನ್ನು ನಾವು ಕ್ಷಮಿಸಲು ಸಾಧ್ಯವೇ ಇಲ್ಲ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಿಪೇರಿಯಾಗದ ಮಳೆ ಮಾಪನ ಯಂತ್ರ, ಅಧಿಕಾರಿಗಳ ನಿರ್ಲಕ್ಷ್ಯತನ ಸಹಿಸಲು ಸಾಧ್ಯವಿಲ್ಲ. ಶಾಸಕ ಭೀಮಣ್ಣ ನಾಯ್ಕ್. ಚಾಲೆಂಜ್ ಸ್ವೀಕರಿಸಿ ದನಗಳ್ಳರ ಹುಟ್ಟು ಅಡಗಿಸಿದ ಶಿರ್ಸಿ ಪೊಲೀಸರು. ನಗರಸಭೆಯ ಪೌರ ನೌಕರರ ಸಂಘದ ಪ್ರಪ್ರಥಮ ಅಧ್ಯಕ್ಷರಾಗಿ ಆರ್.ಎಂ. ವೆರ್ಣೇಕರ್. ಗ್ರಾಮಕ್ಕೆ ಬಂದ ನಾಗರ ಹಾವನ್ನು ಕಾಡಿಗೆ ಬಿಟ್ಟ ವಾಸ್ ಸೈಯದ್. ಕೊಪ್ಪ ಗ್ರಾಮದಲ್ಲಿ ಪ್ರತ್ಯಕ್ಷವಾದ ಕಾಡು ಕೋಣ, ಆತಂಕದಲ್ಲಿರುವ ಗ್ರಾಮಸ್ಥರು. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಸ್.ಐ. ಭಟ್ ನಿಧನ. ಬಿಸಾಕೋ ಬಾಟಲಿ ತೊಟ್ಟಿ ನಿರ್ಮಾಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟ ರೋಟರಿ ಕ್ಲಬ್. ರಸ್ತೆ ನಿಯಮ ಅನುಸರಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಡಿವೈಎಸ್ಪಿ ಗೀತಾ ಪಾಟೀಲ್. ಸರ್ಕಾರವು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಪೊಲೀಸರ ಮೂಲಕ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸವನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ಹಿಂದೂ ಪರ ಸಂಘಟನೆ ಮಾಡುತ್ತಿರುವ ಹಿಂದೂವಾದಿಗಳಿಗೆ ಗುಂಡಾ ಆಕ್ಟ್ ಹಾಕಿ ಬಂಧಿಸುವ ಕೆಲಸ ಮಾಡುತ್ತಿರುವುದನ್ನು ನಾವು ಸಹಿಸುವುದಿಲ್ಲ. ಹೇಗೆ ನಾವು ಭಯೋತ್ಪಾದನೆ ಸಹಿಸುವುದಿಲ್ಲವೋ ಗೋ ಹತ್ಯೆಯನ್ನು ಕೂಡ ನಾವು ಸಹಿಸುವುದಿಲ್ಲ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿರ್ಸಿಯಲ್ಲಿ ನಗರ ಮತ್ತು ಗ್ರಾಮೀಣ ಮಂಡಳದಿಂದ ಗೋ ರಕ್ಷಣೆಗಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. 107 ಹಾಕುವಂತ ಪ್ರಕ್ರಿಯೆ ನಡೆದಿದೆ. ಗುಂಡಾ ಕಾಯ್ದೆಯಲ್ಲಿ ಅವರನ್ನು ಪಟ್ಟಿ ಮಾಡುವಂತ ಪ್ರಕ್ರಿಯೆ ನಡೆದಿದೆ. ಗುಂಡಾ ಕಾಯ್ದೆಯಲ್ಲಿ ಹೆಸರಿದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಒಂದು ಹಿಂಸಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ. ಅವ್ರ ಮನೆಗಳಿಗೆ ನೋಟಿಸ್ ಕೊಡುವನೆಯನ್ನು ಬೆಳೆಸುವಂತ ದುಷ್ಟಶಕ್ತಿಗಳು ನಿಮ್ಮ ಮಧ್ಯೆ ಇರೋದನ್ನ ನಾವು ಗಮನಿಸುತ್ತಾ ಇದ್ದೇವೆ. ಆದ್ರೆ ಭಾರತ ಜಾಗೃತ ಆಗಿದೆ. ಹೇಗೆ ಭಯೋತ್ಪಾದಕತೆಯನ್ನ ಸಹಿಸೋದಿಲ್ಲ ಅಂತ ಆಪರೇಷನ್ ಸಿಂಧೂರದಲ್ಲಿ ಭಾರತೀಯರು ನಾವು ಮಾಡಿ ತೋರಿಸಿದ್ದೇವೋ, ನಮ್ಮ ಸೈನಿಕರು ಮಾಡಿ ತೋರಿಸಿದ್ದಾರೋ, ಹಾಗೆ ಬರೋ ದಿನಗಳಲ್ಲಿ ನಮ್ಮ ಶ್ರದ್ಧೆ ಭಕ್ತಿಯ ಗೋರಕ್ಷಣೆಗೂ ಸಹ ಹಳ್ಳಿಯಲ್ಲಿ ನಾವು ಜಾಗೃತರಾಗಿದ್ದೇವೆ ಅನ್ನೋದನ್ನ ನೆನಪಿಡಿ. ನೀವು ರಾಷ್ಟ್ರದ ಮುಖ್ಯವಾಹಿನಿಗೆ ಬನ್ನಿ. ಬಹುಸಂಖ್ಯಾತರ ಹಿಂದೂಗಳ ಭಾವನೆಯನ್ನ ಗೌರವಿಸಿ. ನೀವು ಬಹುಸಂಖ್ಯಾತ ಭಾವನೆಗಳನ್ನ ಧಿಕ್ಕರಿಸಿದ್ರೆ, ಅದನ್ನ ಅಗೌರವಿಸಿದ್ರೆ, ನಮ್ಮ ಶ್ರದ್ಧೆ ಭಕ್ತಿಗೆ ನೀವು ಭಂಗ ತರುವಂತ ಪ್ರಯತ್ನವನ್ನ ರಾಜಕೀಯ ಪ್ರೇರಿತವಾಗಿ ನೀವು ಮಾಡಿದ್ರೆ ಅದನ್ನ ಈ ಸಮಾಜ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೂ ಸಹ ಅವರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬಂದು ಈ ದೇಶದ ಜನರ ಭಾವನೆಗಳನ್ನ ಗೌರವಿಸೋದಕ್ಕೆ ಅವರು ಮುಂದಾಗಬೇಕು ಅಂತ ಮತ್ತೆ ನಾನು ಆಗ್ರಹಿಸ್ತೇನೆ. ಬಂಧುಗಳೇ, ಇವತ್ತು ನಮ್ಮ ಜಿಲ್ಲೆಯನ್ನೇ ನೋಡಿದ್ರೆ ಎಲ್ಲ ನೋಡಿದ್ರಲ್ಲಿ ಗೋವುಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಹೊರಗಡೆಯಿಂದ ಬರುವಂತ ಒಂಟೆಗಳು, ಆಕಳುಗಳು, ಎತ್ತುಗಳು, ದನಗಳು ಅದೆಲ್ಲ ಬೇರೆ, ಮತ್ತೆ ಅದು ಸಹ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ. ನಾನು ನಿನ್ನೆ ತಾನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಹೇಳಿದ್ದೇನೆ, ನಿಮ್ಮ ಚೆಕ್ ಪೋಸ್ಟ್ ನಲ್ಲಿ ಇರುವಂತವ್ರು ಏನ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ. ಈಗ ಬಕ್ರೀದ್ ಬಂದಿದೆ, ಈ ಸಂದರ್ಭದಲ್ಲೇ ಗೋ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಅನ್ನೋದು, ಆಗುತ್ತೆ ಅನ್ನೋದು. ಗಸ್ತು ತಿರ್ಗವ್ರು ಎಲ್ಲಿ ತಿರುಗ್ತಾ ಇದ್ದಾರೆ, ಬೀಟಿನವ್ರು ಎಲ್ಲಿ ಬೀಟಿದ್ದಾರೆ ಅನ್ನೋದೆಲ್ಲ ಮಾತಾಡಿದ್ದೇನೆ. ಮತ್ತು 2 ಮಾತನ್ನ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ಜಿಲ್ಲೆ ಶಾಂತವಾಗಿದೆ. ನಮ್ಮ ಜಿಲ್ಲೆ ಶಾಂತವಾಗಿರೋದಕ್ಕೆ ಸರ್ಕಾರ ಅದು ಮುಂದಾಗಬೇಕು. ಸರ್ಕಾರ ಐಷಾರಾಮಿ ವಾಹನದಲ್ಲಿ ದನಗಳ್ಳತನ ಮಾಡಿ ಸಾಗಿಸುತ್ತಿದ್ದ 3 ಅಂತರ್ಜಿಲ್ಲಾ ದನಗಳ್ಳರನ್ನು ಗೋ ಸಾಗಿಸಲು ಬಳಸುತ್ತಿದ್ದ ಸ್ಕಾರ್ಪಿಯೋ ವಾಹನ ಸಮೇತವಾಗಿ ಬಂಧಿಸುವಲ್ಲಿ ಶಿರ್ಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಭದ್ರಾವತಿಯ ನದೀಂ ಮೊಹಮ್ಮದ್ ಖಲೀಲ್, ಅಬ್ದುಲ್ ಅಜೀಜ್ ಯಾನೆ, ಪಾಪ್ ಅಬ್ದುಲ್ ನಜೀರ್ ಹಾಗೂ ಇಬ್ರಾಹಿಂ ಮೆಹಬೂಬ್ ಬೇಗ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಆರೋಪಿಗಳು ಬಕ್ರೀದ್ ಹಬ್ಬದ ಸಮಯದಲ್ಲಿ ಜಾನುವಾರು ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ವಾಹನ ಖರೀದಿಸಿ ನಂಬರ್ ಪ್ಲೇಟ್ ಬದಲಾಯಿಸಿ ಜಾನುವಾರು ಕಳ್ಳತನ ಮಾಡುತ್ತಿದ್ದಾರೆ
ಮಾಡುತ್ತಿದ್ದಾರೆಂದು ತಿಳಿದು ಬಂದಿದೆ. ಈ ಆರೋಪಿಗಳು ಕೋಟೆಕೆರೆ ಗದ್ದೆ ಬಯಲಿನಲ್ಲಿ ಮೇಯುತ್ತಿದ್ದ ಕಂಟ್ರಿ ಜರ್ಸಿ ಹಾಗೂ ವಿವೇಕಾನಂದ ನಗರದಲ್ಲಿ ಮಲಗಿದ್ದ ಹೋರಿ ಕರುವನ್ನು ಸ್ಕಾರ್ಪಿಯೋ ವಾಹನದಲ್ಲಿ ಕದ್ದು ಸಾಗಿಸುತ್ತಿದ್ದರು. ಡಿವೈಎಸ್ಪಿ ಗೀತಾ ಶೆಟ್ಟಿ ಮಾರ್ಗದರ್ಶನ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಟ್ರೋಲ್ ರೂಮ್ ಪಿಐ ಸತೀಶ್ ಕುಮಾರ್ ಕೆವಿ, ಪಿಎಸ್ಐಗಳಾದ ರಾಜಕುಮಾರ್ ಉಕ್ಕಲಿ, ರತ್ನಾಕುರಿ, ಮಹಾಂತೇಶ್ ಕುಂಬಾರ್, ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೇರ್, ರಾಮಯ್ಯ ಪೂಜಾರಿ, ಪ್ರಶಾಂತ್ ಪಾವಸ್ಕರ್, ಸಂದೀಪ್ ನಿಭಾಯಿ, ಅಶೋಕ್ ನಾಯ್ಕ್, ಮಧುಕರ್ ಗಾಂವ್ಕರ್ ಇತರರು ಪಾಲ್ಗೊಂಡಿದ್ದರು. ಆರ್ಯಕೊಪ್ಪದ ಅಶೋಕ್ ಗಣಪತಿ ಆರೇರಿಯವರ ಮನೆಗೆ ಬಂದಿದ್ದ ಬೃಹತ್ ಗಾತ್ರದ ನಾಗರ ಹಾವನ್ನು ಉರುಗ ಪ್ರೇಮಿ ವಾಸ್ ಸೈಯದ್ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ಅಶೋಕ್ ಕುಟುಂಬದವರಲ್ಲಿ ಮನೆ ಮಾಡಿದ್ದ ಭಯವನ್ನು ದೂರ ಮಾಡಿದ್ದಾರೆ. ಅವತ್ತು ಕಟಿ ಗೊಂಡ್ಬಾ ನೋಡಿದ್ದೆ ಮಾತ್ರ ಚಂದ್ರ ಬಾಲಿಂಗ್ ಚೂಪಿರಲ್ಲ ಇಷ್ಟು. ನಗರದ ನೂತನ ಕೇಂದ್ರ ಬಸ್ ನಿಲ್ದಾಣದಲ್ಲೂ ಇಲ್ಲಿನ ರೋಟರಿ ಕ್ಲಬ್ ಬಿಸಾಕು ಬಾಟಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಪ್ರಯಾಣಿಕರ ಬಳಕೆಗೆ ನೀಡಿದೆ. ಬಾಟಲಿ ಮಾದರಿಯ ಕಬ್ಬಿಣದ ತೊಟ್ಟಿಯನ್ನು ನಿರ್ಮಾಣ ಮಾಡಿಸಿ ಪ್ರಯಾಣಿಕರ ಸಂಖ್ಯೆ ಅಧಿಕ ಇರುವ ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ. ಪಾನೀಯ ಖರೀದಿ ಬಳಸಿದ ಬಳಿಕ ಬಿಸಾಕುವ ಬಾಟಲಿಗಳನ್ನು ಒಂದೆಡೆಗೆ ಶೇಖರಿಸುವ ಪದ್ಧತಿ ರೋಟರಿ ನೆರವಾಗಿದೆ. ಈ ವಿಶಿಷ್ಟ ತೊಟ್ಟಿಯನ್ನು ವಾಯುವ್ಯ ಸಾರಿಗೆ ಅಧಿಕಾರಿ ಬಸವರಾಜ ಅಮ್ಮನವರು ಉದ್ಘಾಟಿಸಿದರು. ಈ ವೇಳೆ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನಾ ಹೆಗಡೆ, ಬಾವಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್, ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಹೋರಾಟಗಾರ ಅನಂತ ಮೂರ್ತಿ ಹೆಗಡೆ, ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗಿರಿ, ಸದಸ್ಯರಾದ ಆನಂದ್ ಸಾಲೇರ್, ವೀಣಾ ಶೆಟ್ಟಿ, ಗಣಪತಿ ನಾಯ್ಕ್, ರೋಟರಿ ಸಂಪರ್ಕ ಅಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ, ಸಾರಿಗೆ ಅಧಿಕಾರಿ ಪ್ರವೀಣ್ ಶೇಟ್ ಇತರರು ಉಪಸ್ಥಿತರಿದ್ದರು. ನಗರದ ಸ್ವಚ್ಛತೆ ಕಾಪಾಡಿಕೊಳ್ಳಲು ಅನುಕೂಲ ಆಗ್ತದೆ ಮತ್ತು ರೋಟರಿ ಕ್ಲಬ್ನ ಈ ಒಂದು ಕಾರ್ಯ ಶ್ಲಾಘನೀಯವಾಗಿತ್ತು ಅಂತ ನಾವು ಇದೊಂದು ಒಳ್ಳೆ ಕೆಲಸ. ಯಾಕೆಂದರೆ ಪ್ಲಾಸ್ಟಿಕ್ ಬಾಟ್ಲನ್ನು ಎಲ್ಲಿ ಬೇಕಾದ್ರೂ ಬಿಸಾಡ್ತಿದ್ವಿ. ಇದೊಂದು ದೊಡ್ಡ ಬಾಟ್ಲ್ ಮಾಡಿ ದೊಡ್ಡ ಬಾಟ್ಲೊಳಗೆ ಸಣ್ಣ ಬಾಟ್ಲ್ ಹಾಕುವಂಥದ್ದು, ಹಾಗೆ ಅದನ್ನು ಯಾವ ಜಾಗದಲ್ಲಿ ಹಾಕಬೇಕೋ ಅದನ್ನು ಹಾಕುವಂಥದ್ದು ಒಂದು ವ್ಯವಸ್ಥೆ. ಹಾಗಾಗಿ ನೀವೆಲ್ಲ ಮಾಡಿದ್ರಿಗೆ ನನ್ನ ಇದೇ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನ್ನಿಂದ ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತಾ ಇದ್ದೆ ಅಂತ ಇದೇ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಇವರಿಂದ ನಡೆದ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು, ನಾವು ಅಪಘಾತದಿಂದ ಸುರಕ್ಷಿತವಾಗಿ ಪಾರಾಗಬೇಕೆಂದರೆ ಪ್ರತಿಯೊಬ್ಬರು ಕೂಡ ರಸ್ತೆ ಸುರಕ್ಷತಾ ಕ್ರಮವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಶಶಿಕಾಂತ್ ವರ್ಮಾ, ಪಿಎಸ್ಐ ಮಹಾಂತೇಶ್, ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ನ ವ್ಯವಸ್ಥಾಪಕ ನಿರ್ದೇಶಕ ರೋಷನ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸಿರ್ಸಿ ಮತ್ತು ಈ ವಿಭಾಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ನಿವೃತ್ತ ಪ್ರಾಂಶುಪಾಲರಾಗಿದ್ದ ಶಿರಸಿಯ ಡಾಕ್ಟರ್ ಎಸ್ಐ ಭಟ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಮೃತರು ಪತ್ನಿ, ಇರುವರು ಪುತ್ರಿಯರು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಕಾಲೋನಿ ನಿವಾಸಿಯಾಗಿದ್ದ ಮೃತರು ಎಂಇಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುವ ಮೂಲಕ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಅವರು ಉಪನ್ಯಾಸಕರಾಗಿದ್ದ ಸಂದರ್ಭದಲ್ಲಿ ಎಂಇಎಸ್ ಕಾಲೇಜಿನ ಎನ್ಸಿಸಿ ಕಮಾಂಡೆಂಟ್ ಆಗಿ ಸೇವಾದಳದ ಸಲಹಾ ಸಮಿತಿಯ ಪ್ರಮುಖರಾಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ.
ಶಿರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ನಿರಾತಂಕವಾಗಿ ಕಾಡು ಕೋಣಗಳು ಗದ್ದೆ ತೋಟಗಳ ಹತ್ತಿರದ ಬೇಣಗಳಲ್ಲಿ ಮೇಯುವುದು ಕಂಡುಬಂದಿದ್ದು, ಇದರ ಮದ ಪಾದಚಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಓಡಾಟಕ್ಕೆ ಆತಂಕ ಎದುರಾಗಿದೆ. ಅರಣ್ಯ ಇಲಾಖೆ ಇವನ್ನು ಓಡಿಸಲು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಉಂಚಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅರುಣ್ ಕೊಪ್ಪ ವಿನಂತಿಸಿದ್ದಾರೆ. ಅವರು ನಿನ್ನೆ ಸುಮಾರು ಸಾಯಂಕಾಲ 5 ಗಂಟೆಯ ಹೊತ್ತಲ್ಲಿ ಸೆರೆ ಹಿಡಿದ ವಿಡಿಯೋ ಇದಾಗಿದೆ. ಓಡಾಟಕ್ಕೂ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಮುಂಗಾರಿನ ಈ ಸಮಯದಲ್ಲಿ ಎಂದೆಂದೂ ಕಂಡುಬರದ ಈ ಕಾಡು ಕೋಣಗಳ ಹಿಂಡು ರೈತರಿಗೆ ಇನ್ಯಾವ ನಷ್ಟ ಮಾಡುವುದು ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಇವರ ಸಹಭಾಗಿತ್ವದಲ್ಲಿ ಶಿರ್ಸಿ ನಗರಸಭೆಯಲ್ಲಿ ನೂತನವಾಗಿ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ನೀರು ಸರಬರಾಜು ಸಹಾಯಕರು ಮತ್ತು ಎಲ್ಲಾ ಹೊರಗುತ್ತಿಗೆ ನೌಕರರ ವತಿಯಿಂದ ಪೌರ ನೌಕರರ ಸಂಘವನ್ನು ಸ್ಥಾಪಿಸಿ ಅದರ ಪ್ರಪ್ರಥಮ ಅಧ್ಯಕ್ಷರಾಗಿ ನಗರಸಭೆಯ ಕಂದಾಯ ಅಧಿಕಾರಿಗಳಾಗಿರುವ RM ವೆರ್ಣೇಕರ್ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಮಳೆ ಮಾಪನ ಕೇಂದ್ರ 24 ಗಂಟೆ 365 ದಿನಗಳು ಕಾರ್ಯನಿರ್ವಹಿಸಬೇಕು. ಆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಆಡಳಿತ ಸೌಧದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಶಿರ್ಸಿ ಮತ್ತು ಸಿದ್ದಾಪುರ ತಾಲೂಕಿನ ಸ್ವಯಂ ಚಾಲಿತ ಹವಾಮಾನ ಕೇಂದ್ರ ಮತ್ತು ಮಳೆ ಮಾಪನ ಯಂತ್ರಗಳ ಕಾರ್ಯನಿರ್ವಹಣೆ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆ ಮಾಪನ ಯಂತ್ರಗಳ ದುರಸ್ತಿ ಇನ್ನೂ ಆಗದಿರುವುದನ್ನು ಸಹಿಸಲು ಸಾಧ್ಯವಿಲ್ಲ. ಮಳೆ ಮಾಪನ ಯಂತ್ರಗಳ ನಿರ್ವಹಣೆ ಮಾಡಬೇಕಿದ್ದ KSNDMC ಅಧಿಕಾರಿಗಳ ನಿರ್ಲಕ್ಷ್ಯ ಸಹಿಸಲು ಸಾಧ್ಯವಿಲ್ಲ. ತಕ್ಷಣವೇ ಈ ಯಂತ್ರಗಳ ರಿಪೇರಿಗೆ ಕ್ರಮ ಕೈಗೊಳ್ಳಬೇಕು ಎಂದರು.